ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ನಮ್ಮ ಸ್ಮೈಲ್ ಟಾಪ್ ಪ್ಯಾರಾಮೆಡಿಕಲ್ ಚಾನಲ್ 2024-25 ಸಾಲಿನಲ್ಲಿ ಅಡ್ಮಿಷನ್ಸ್ಗೋಸ್ಕರ ಈಗಾಗಲೇ ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇದ್ದೀರಿ. PUC ರಿಸಲ್ಟ್ ಬಂದಿದೆ, SSLC ರಿಸಲ್ಟ್ ಬಂದಿದೆ. ಆದರೆ ರೀವ್ಯಾಲ್ಯೂಯೇಷನ್ ರೀಟೋಟಲಿಂಗ್ ರಿಸಲ್ಟ್ ಬರೋದೊಂದು ಬಾಕಿ ಇದೆ. ಅದು ಬಂದ ತಕ್ಷಣ ಏನಾಗುತ್ತೆ ಅಂದರೆ ಅಪ್ಲಿಕೇಶನ್ಸ್ಗಳು ಸ್ಟಾರ್ಟ್ ಆಗ್ತವೆ. SSLC ಮೇಲೆ ಮತ್ತು PUC ಮೇಲೆ ಎರಡೂ ಸ್ಟಾರ್ಟ್ ಆಗ್ತವೆ. ಸೊ ಅಲ್ಲಿ ತನಕ ನೀವು ಕಾಯಬೇಕಾಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಅಲೆರಲ್ ಸೈನ್ಸ್ ಅಂದರೆ BSc OT, BSc ಡಯಾಲಿಸಿಸ್, BSc ಎಪ್ಥಾಲ್ಮಾಲಜಿ, BSc ಎಕ್ಸ್ರೇ ಟೆಕ್ನಾಲಜಿ, ಕಾರ್ಡಿಯಾಕ್ ಟೆಕ್ನಾಲಜಿ ಈ ಥರ ಒಂದು ಕೋರ್ಸ್ಗಳ ಬಗ್ಗೆ ಕಾಲೇಜ್ ಲಿಸ್ಟ್ ಬೇಕಾಗಿತ್ತು. ಯಾವ ಜಿಲ್ಲೆಯಲ್ಲಿ ಎಷ್ಟಿದಾವೆ ಅಂತ ಲಿಸ್ಟ್ ಬೇಕಾಗಿತ್ತು ಅಂತಂದರೆ, ಅಥವಾ ಪ್ಯಾರಾಮೆಡಿಕಲ್ ಯಾವ ಜಿಲ್ಲೆಯಲ್ಲಿ ಎಷ್ಟು ಕಾಲೇಜ್ಗಳಿದ್ದಾವೆ, ಅದು ಪ್ರೈವೇಟ್ ಇರ್ಬೋದು, ಗೌರ್ಮೆಂಟ್ ಇರ್ಬೋದು, ಮತ್ತು ಗೌರ್ಮೆಂಟ್ ಕೂಡ ಮತ್ತು ಪ್ರೈವೇಟ್ ಕೂಡ ಸೀಟ್ಗಳು ಇರುವಂಥ ಕಾಲೇಜುಗಳು. ಆಮೇಲೆ GNM ನರ್ಸಿಂಗ್ ಗೌರ್ಮೆಂಟ್ ಮತ್ತು ಪ್ರೈವೇಟ್ ಕಾಲೇಜ್ ಜಿಲ್ಲಾವಾರು ನಾನು ಏನು ಮಾಡಿದ್ದೀನಿ ಅಂದರೆ ಲಿಸ್ಟ್ಗಳನ್ನು ಮಾಡಿದ್ದೀನಿ. ಪ್ಲಸ್ BSc ನರ್ಸಿಂಗ್ ಕಾಲೇಜುಗಳನ್ನು ಕೂಡ ಇಲ್ಲಿ ಲಿಸ್ಟ್ಗಳನ್ನು ಮಾಡಿದ್ದೀನಿ. ನಾವು ನೋಡ್ಬೋದು ಈ ಒಂದು ಲಿಸ್ಟನ್ನು ನಾನು ನನ್ನ ವೆಬ್ಸೈಟಲ್ಲಿ ಇದ್ದೇನೆ ಇವಾಗ. ಸೊ ನನ್ನ ವೆಬ್ಸೈಟಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು. ನೀವು ಇಲ್ಲಿ ಸ್ಕ್ರೀನಲ್ಲಿ ಬಂದಾಗ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಓಕೆ, ಸೊ ಈ ರೀತಿಯಾಗಿ ಏನು ಕಾಣಿಸುತ್ತೆ ಅಲ್ಲಿ ಸ್ಕ್ರೀನ್ ಕಾಣಿಸುತ್ತೆ. ಇದರ ಲಿಂಕನ್ನು ಡೈರೆಕ್ಟಾಗಿ ಕೊಟ್ಟಿರ್ತೀನಿ ನಾನು. ಇಲ್ಲಿ ನೋಡಿ, ಇದು ಪ್ಯಾಸಿಂಗ್ ಪ್ಯಾಕೇಜ್ ಇದೆ. ಇದು PU ಈಗಾಗಲೇ ಏನು ಪ್ಯಾರಾಮೆಡಿಕಲ್ ಮಾಡ್ತಾ ಇದ್ದಾರಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಇದು ಪ್ಯಾಸಿಂಗ್ ಪ್ಯಾಕೇಜ್ ಅನ್ನು. Once everything's perfectly organized, I'll start working on my thesis. ವಿದ್ಯಾರ್ಥಿಗಳು ಸ್ಟಡಿ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗ್ತಾ ಇದೆ. ಇಲ್ಲಿ ಲಿಸ್ಟ್ ಇದೆ ನೋಡ್ರಿ, ವೇವ್ ಪ್ಲೇ ಲಿಸ್ಟ್ ಅಂತ ಇಲ್ಲಿ ಕ್ಲಿಕ್ ಮಾಡಕ್ಕೆ ಹೋಗಬೇಕು. ಕ್ಲಿಕ್ ಮಾಡಿದ್ರೆ ಲಿಸ್ಟ್ ಓಪನ್ ಆಗುತ್ತೆ. ಇದು ನೋಟ್ಸ್ ಇದೆ, ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿಗೆ ನೋಟ್ಸು. ಅದನ್ನು ಬಿಟ್ಟರೆ ನೆಕ್ಸ್ಟ್ ಏನಿರ್ತಿರಲಿ, ನೆಕ್ಸ್ಟ್ ಬರ್ತೀನಿ. ಇಲ್ಲಿ ನೋಡಿ AHS ಅಂತಿದೆ. AHS ಅಂದ್ರೆ ಏನು? ಇದರಲ್ಲಿ ಎಲ್ಲ ಕಾಲೇಜ್ ಅಂದರೆ MLT, BSc MLT, ಲ್ಯಾಬೋರೇಟರಿ ಟೆಕ್ನಾಲಜಿ, ಇಮೇಜಿಂಗ್ ಟೆಕ್ನಾಲಜಿ, ಆಮೇಲೆ ಡಯಾಲಿಸಿಸ್ಸು, ಆಮೇಲೆ ಎಕ್ಸ್ರೇ, BPT, ಪಬ್ಲಿಕ್ ಹೆಲ್ತ್ ಅಂದರೆ DHA ಕೋರ್ಸ್ ಆದವರಿಗೆ ಬರುತ್ತಿದ್ದು. ಆಮೇಲೆ ಇಲ್ಲಿ ನೋಡಿರಿ BSc OT, ಡಯಾಲಿಸಿಸ್, MLT ಕಾಲೇಜು, ಅಲೆರಲ್ ಸೈನ್ಸ್ ಕಾಲೇಜು, ಈ ಲಿಸ್ಟ್ಗಳನ್ನು ಹಾಕಿದ್ದೀನಿ. ಇವೆಲ್ಲ ಕರ್ನಾಟಕದಲ್ಲಿರುವಂತಹ ಪ್ರೈವೇಟ್ ಮತ್ತು ಗೌರ್ಮೆಂಟ್ ಲಿಸ್ಟ್ಗಳು ಇದರಲ್ಲಿದ್ದಾವೆ. ಇದನ್ನು ಒಂದೊಂದಾಗಿ ನೀವು ನೋಡ್ಕೊಳ್ಬೋದು. ಇಲ್ಲಿ PDF ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದಮೇಲೆ BSc ನರ್ಸಿಂಗ್ ವಿದ್ಯಾರ್ಥಿಗಳು ನೋಡಿರಿ, ಎಲ್ಲ ಜಿಲ್ಲೆದು ಹಾಕಿದ್ದೀನಿ. ಯಾವುದಾದ್ರು ಮಿಸ್ ಆಗಿದ್ದರೆ ಅದನ್ನು ಮುಂದಿನ ದಿನಗಳಲ್ಲಿ ಹಾಕ್ತೀನಿ ಅಂತ. ಇಲ್ಲಿ ನೋಡ್ಬೋದು, ತುಮಕೂರು, ಕೊಪ್ಪಳ, ರಾಯಚೂರು, ಬೀದರ, ಬಾಗಲಕೋಟೆ, ಗದಗ, ತುಮಕೂರು, ಶಿವಮೊಗ್ಗ, ಬೆಂಗಳೂರು, ಮಂಗಳೂರು, ಆಮೇಲೆ ಟಾಪ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್, ನರ್ಸಿಂಗ್ ಕಾಲೇಜು, ಬೆಳಗಾವಿ, ಕಲಬುರಗಿ, ದಾವಣಗೆರೆ, ವಿಜಯಪುರ, ಈ ಲಿಸ್ಟ್ಗಳನ್ನ ಇಲ್ಲಿ ಹಾಕಿದ್ದೀನಿ. ಇನ್ನೂ ಒಂದಷ್ಟು ಲಿಸ್ಟ್ಗಳನ್ನ ಹಾಕಬೇಕಾಗಿದೆ, ಅದನ್ನು ಅಪ್ಡೇಟ್ ಕೂಡ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಅಂತಂದರೆ ನೆಕ್ಸ್ಟ್ ಯಾವುದು ಅಂತಂದರೆ ಇಲ್ಲಿ ಪ್ಯಾರಾಮೆಡಿಕಲ್, ಇದು GNM ನರ್ಸಿಂಗಿಗೆ. ಸೊ GNM ನರ್ಸಿಂಗಿಗೆ ನೋಡ್ಬೋದು ಎಲ್ಲ ಜಿಲ್ಲೆದು ಇದೆ ಇದರಲ್ಲಿ, ಯಾವ ಜಿಲ್ಲೆ ಉಳಿದಿಲ್ಲ, ಎಲ್ಲ ಜಿಲ್ಲೆದು ಅಪ್ಡೇಟ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು, ಒಂದು ಜಿಲ್ಲೆ ನೋಡಿ, ಎಲ್ಲ ಜಿಲ್ಲೆಗಳಿದೆ. ಇದರಲ್ಲಿ ಗೌರ್ಮೆಂಟ್ ಕಾಲೇಜು ಮತ್ತು ಪ್ರೈವೇಟ್ ಕಾಲೇಜು ಎರಡೂ ಲಿಸ್ಟ್ ಇದರಲ್ಲಿ ಇದ್ದಾವೆ. ಇದನ್ನು ಕೂಡ ನೀವು ನೋಡ್ಕೊಳ್ಬೋದು. ಅದರ ಜೊತೆಗೆ ಇಲ್ಲಿ ಪ್ಯಾರಾಮೆಡಿಕಲ್ ನೋಡಿ, ಪ್ಯಾರಾಮೆಡಿಕಲ್ ಸಂಪೂರ್ಣವಾಗಿ ಎಲ್ಲ ಕಾಲೇಜ್ ಲಿಸ್ಟ್ ಹಾಕಿದ್ದೀನಿ. ಎಲ್ಲ ಕಾಲೇಜ್ ಲಿಸ್ಟ್ ಇದೆ, ಅಂದರೆ ಎಲ್ಲ ಜಿಲ್ಲೆಯ ಪ್ಯಾರಾಮೆಡಿಕಲ್ ಕಾಲೇಜ್, ಅದು ಗೌರ್ಮೆಂಟ್ ಇರ್ಬೋದು, ಪ್ರೈವೇಟ್ ಇರ್ಬೋದು, ಎಲ್ಲ ಜಿಲ್ಲೆ ಲಿಸ್ಟ್ ಹಾಕಿದ್ದೀನಿ. ಇಲ್ಲಿ ಹೋಗಿ ನೀವು ಸ್ಕ್ರಾಲ್ ಮಾಡಿ ನೋಡ್ಕೊಳ್ಬೋದು. ಇದನ್ನು ನೀವು ಮೊಬೈಲಲ್ಲೂ ಕೂಡ ನೋಡ್ಕೊಳ್ಬೋದು, ಮೊಬೈಲಲ್ಲಿ ಲಿಸ್ಟ್ ಕೂಡ ನೋಡ್ಕೊಳ್ಬೋದು. ಆಮೇಲೆ ಕೆಳಗಡೆ ನೋಟ್ಸ್ ಇದ್ದಾವೆ, ನೋಟ್ಸ್ ಬೇಕಂದರೆ ನೋಟ್ಸ್ ನೋಡ್ಕೊಳ್ಬೋದು ನೀವು. ಆಮೇಲೆ ಸಿಲೆಬಸ್ ಇದೆ, ಪ್ಯಾರಾಮೆಡಿಕಲ್ದು ಸಿಲೆಬಸ್ ಇದೆ, GNM ನರ್ಸಿಂಗ್ದು ಕೂಡ ಸಿಲೆಬಸ್ ಇದೆ. ಈ ಸಿಲೆಬಸ್ ನಿಮಗೆ ಫಸ್ಟ್ ಇಯರಲ್ಲಿ, ಸೆಕೆಂಡ್ ಇಯರ್, ಥರ್ಡ್ ಇಯರ್ಲಿ ಯಾವೆಲ್ಲ ಸಿಲೆಬಸ್ ಇರುತ್ತೆ ಅಂತ ಕೂಡ ಇದೆ. ಸೊ ಇದು ಹೋಪ್ ನಿಮಗೆ ಇದು ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಯಾರನ್ನ ವಿದ್ಯಾರ್ಥಿಗಳಿಗೆ GNM ನರ್ಸಿಂಗು, ಪ್ಯಾರಾಮೆಡಿಕಲ್, BS ನರ್ಸಿಂಗ್ ಮತ್ತು ಅಲೆರಲ್ ಸೈನ್ಸ್ ಲಿಸ್ಟ್ ಬೇಕಂತಂದರೆ ಈ ಒಂದು ವೆಬ್ಸೈಟಿಗೆ ಇದು ಯೂಟ್ಯೂಬಿಗೆ ಬಂದು ನೀವು ನೋಡ್ಕೊಳ್ಬೋದು. ಅದರ ಜೊತೆಗೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸೊ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾಕಂತಂದರೆ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ, ನಮಗೆ ಸಪೋರ್ಟ್ ಮಾಡಿದಾಗುತ್ತೆ. ಹೊಸ ಒಂದು ಇನ್ಫಾರ್ಮೇಷನ್ಗಳನ್ನು ನಿಮಗೆ ತಲುಪಿಸ್ಲಿಕ್ಕೆ ಕೂಡ ಸಹಾಯವಾಗುತ್ತೆ. ಬೆಲ್ ಐಕನ್ ಕೂಡ ಆಕ್ಟಿವ್ ಮಾಡಿಕೊಳ್ಳಿ. ಪ್ರತಿ ಸಂಜೆ 5:30 ಗಂಟೆಗೆ ಅಡ್ಮಿಷನ್ ಮುಗಿಯೋ ತನಕ ಲೈವಲ್ಲಿ ಬರ್ತೇನೆ. ನಿಮ್ಮ ಪ್ರಾಬ್ಲಮ್ಗಳನ್ನು ಕೂಡ ಡಿಸ್ಕಷನ್ ಮಾಡ್ಬೋದು. ಥ್ಯಾಂಕ್ ಯು.